ವಿಡಿಯೋ ಕಿರುಕುಳ ಸಹಿಸಲಾರದೆ ಗ್ರಂಥಪಾಲಕ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರ ಅನ್ನುವಂಥ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಪಂಚಾಯತ್ ಲೈಬ್ರರಿಯನ್ ರಾಮಚಂದ್ರಯ್ಯ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ನೆಲಮಂಗಲ ತಾಲೂಕಿನ ಕಳಲುಘಟ್ಟ ಗ್ರಾಮ ಪಂಚಾಯಿತಿಯ ಅರೆಕಾಲಿಕ ಗ್ರಂಥಾಲಯದ ಮೇಲ್ವಿಚಾರಕ ರಾಮಚಂದ್ರಯ್ಯ ಕಳಲುಘಟ್ಟ ಪಿಡಿಒ ಗೀತಾಮಣಿ ವಿರುದ್ಧ ಕೇಳಿ ಬರುತ್ತಿರುವಂತಹ ಆರೋಪ ಇದು ಕಿರುಕುಳದ ಆರೋಪ. ಕಳೆದ 25 ವರ್ಷದಿಂದ ಆತ ಕೆಲಸ ಮಾಡ್ತಾ ಇದ್ದ ಆ ಪಂಚಾಯಿತಿಯಲ್ಲಿ ಕಳೆದ 3 ತಿಂಗಳಿಂದ ಸಂಬಳ ನೀಡದೆ ಕಿರುಕುಳವನ್ನು ನೀಡ್ತಾ ಇದ್ರು ಪಿಡಿಒ ಅನ್ನುವಂಥ ಆರೋಪ ಇದೆ. ಬಯೋಮೆಟ್ರಿಕ್ ಹಾಜರಾತಿ ಹಾಕದೆ ಕಿರುಕುಳವನ್ನು ಕೊಡ್ತಾ ಇರುವಂಥ ಹಿನ್ನೆಲೆ ಪಿಡಿಒ ಕಿರುಕುಳಕ್ಕೆ ವಿಷ ಸೇವಿಸಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಚಿಕಿತ್ಸೆ ಫಲಕಾರಿಯಾಗದೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಸಾವಾಗಿದೆ. ರಾಮಚಂದ್ರಯ್ಯನ ಅಣ್ಣನ ಮಗನಿಂದ ಪೊಲೀಸ್ ಠಾಣೆಗೆ ಈಗ ದೂರು ದಾಖಲಾಗಿದೆ. ಮತ್ತೊಂದು ಕಡೆ ಆ ಲೇಡಿ ಫೋಟೋವನ್ನು ಕೂಡ ಗಮನಿಸ್ತಾ ಇದೆ. ಪಿಡಿಒ ಫೋಟೋ ತ್ಯಾಮಗೊಂಡ್ಲು ಪೊಲೀಸ್ ಠಾಣೆಯಲ್ಲಿ ಪಿಡಿಒ ವಿರುದ್ಧ FIR ದಾಖಲಾಗಿದೆ. ಈಗ 3 ತಿಂಗಳಿಂದ ಸಂಬಳ ಇಲ್ಲ. ಅಂದರೆ ಇವರು ಬಯೋಮೆಟ್ರಿಕ್ ನೀಡಬೇಕಲ್ಲಿ, ಸಂಬಳ ಕೊಡಬೇಕು ಅಂತ ಹೇಳಿದ್ರೆ ಇವರು ಬಯೋಮೆಟ್ರಿಕ್ ಕೊಡ್ತಿರ್ಲಿಲ್ಲ ಅಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ಪಿಡಿಒ ಕಿರುಕುಳದಿಂದಾಗಿ ಈ ರೀತಿ ಆತ್ಮಹತ್ಯೆ ಆಯ್ತಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಎಸ್ ಎಂ ಕುಮಾರ್, ಏನು ಈ ಒಬ್ರು ಪಿಡಿಒ ಗೀತಾಮಣಿ ಎಂಬಂತವರು ವಿನಾಕಾರಣದಿಂದ ಕಿರುಕುಳ ಕೊಡ್ತಾನೆ ಇರ್ತಾರೆ. ಸೊ ಅದೇ ಕಿರುಕುಳದಿಂದ ಇಂದು ವಿಷ ಸೇವಿಸಿ ಆತ್ಮಹತ್ಯೆಗೊಂಡಿದ್ದಾರೆ ಅಂತ ಮೃತನ ಸಂಬಂಧಿಕರು ಆರೋಪಿಸಿ ತ್ಯಾಮಗೊಂಡ್ಲು ಪೊಲೀಸ್ ಠಾಣೆಯಲ್ಲಿ FIR ಅನ್ನ ದಾಖಲಿಸಿದ್ದಾರೆ. ಏನೊಂದು ಈ ಪಿಡಿಒ ಗೀತಾಮಣಿ ಇದೇ ಮೊದಲಿಗೆ ಮಾತ್ರವಲ್ಲದೆ ಈ ಮುಂಚೆಗಳಿಂದ ಕೂಡ ನಾನಾ ಕಾರಣಗಳಿಗೆ ಹಲವರ ಬಳಿ, ಗ್ರಾಮಸ್ಥರ ಬಳಿ ಈ ಒಂದು ಜಗಳ ಮಾಡ್ಕೊಂಡು ಬರೋದು, ಮನಸ್ತಾಪಗಳನ್ನ ಸೃಷ್ಟಿ ಮಾಡೋದು, ಇಂಥದ್ದನ್ನ ಮಾಡಿಕೊಂಡು ಬರ್ತಾ ಇರ್ತಾರೆ. ಸೊ ಇದೇ ರೀತಿ ಏನೊಂದು ಈ ಪಂಚಾಯಿತಿಯಲ್ಲಿ ಲೈಬ್ರರಿಯನ್ ಆಗಿದ್ದ ರಾಮಚಂದ್ರಯ್ಯನ ಮೇಲೆ ಪೇಮೆಂಟ್ ವಿಚಾರಕ್ಕೆ ಒಂದು ಮನಸ್ತಾಪ ಕ್ರಿಯೇಟ್ ಆಗಿರುತ್ತೆ. ಈ ಒಂದು ಸಂಬಳದ ವಿಚಾರಕ್ಕಾಗಿ ಕಿರುಕುಳ ಕೊಡ್ತಾ ಇರ್ತಾರೆ. ಏನೊಂದು ಕಳೆದ 25 ವರ್ಷಗಳಿಂದ ಈತ ಏನು ಮೃತರು ಪಂಚಾಯತ್ ನಲ್ಲಿ ಕೆಲಸ ನಿರ್ವಹಿಸ್ತಿರ್ತಾರೆ. ಆದ್ರೆ ಕಳೆದ 2-3 ತಿಂಗಳಿಂದ ಸರಿಯಾಗಿ ಪೇಮೆಂಟ್ ಅನ್ನ ಕೊಡ್ತಾ ಇರೋದಿಲ್ಲ. ಸೊ ಯಾತಕ್ಕಾಗಿ ಪೇಮೆಂಟ್ ಕೊಡ್ತಾ ಇಲ್ಲ, ಏನ್ ಮಾಡಿದ್ದೀನಿ ಎಂಬ ಪ್ರಶ್ನೆಯನ್ನು ಕೇಳಲು ಹೋದಾಗ ವಿನಾಕಾರಣ ನಾನಾ ರೀತಿಯಾದಂತಹ ಕಿರುಕುಳ ಕೊಟ್ಟಿರ್ತಾರೆ. ಅದೇ ಕಿರುಕುಳದಿಂದ ಕೊನೆಗೆ ಬೇಸತ್ತು ವಿಷ ಸೇವಿಸಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇನ್ನು ವಿಷ ಸೇವಿಸುತ್ತಿದ್ದಂತೆ ಪೊಲೀಸರಿಗೆ ಮಾಹಿತಿಯನ್ನು ಮುಟ್ಟಿಸ್ತಾರೆ. ಪೊಲೀಸರು ಸ್ಥಳಕ್ಕೆ ಹೋಗುವಷ್ಟರಲ್ಲಿ ಏನು ಈ ವಿಷ ಸೇವಿಸಿದ್ದ ಮೃತನು ಅಲ್ಲಿ ವಿಷ ಕುಡಿದು ಒದ್ದಾಡ್ತಿರ್ತಾನೆ. ಆತನನ್ನ ಸೀದಾ ಈ ಒಂದು ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನಿಸ್ತಾರೆ. ಆದ್ರೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಏನು ಈ ವಿಷ ಸೇವಿಸಿದ್ದ ವ್ಯಕ್ತಿ ಮೃತಪಡ್ತಾನೆ. ಸೊ ಅಲ್ಲಿ ಮೃತಪಡ್ತಿದ್ದಂತೆ ಏನು ಆಕ್ರೋಶಗೊಂಡ ಕುಟುಂಬಸ್ಥರು ಸೀದಾ ತ್ಯಾಮಗೊಂಡ್ಲು ಪೊಲೀಸ್ ಠಾಣೆಗೆ ಧಾವಿಸಿ ಪಿಡಿಒ ಗೀತಾಮಣಿ ವಿರುದ್ಧ FIR ಅನ್ನ ದಾಖಲಿಸಿದ್ದಾರೆ. ಹೇಮಕುಮಾರ್. ಕಾರ್ತಿಕ್, ಪಿಡಿಒ ಇದರ ಬಗ್ಗೆ ರಿಯಾಕ್ಟ್ ಮಾಡಿಲ್ವಾ ಇನ್ನು? ಇಲ್ಲ ಹೇಮಕುಮಾರ್, ಪಿಡಿಒ ಇದೇ ಮೊದಲಲ್ಲ. ಈ ಮುಂಚೆ ಕೂಡ ಲಂಚದ ವಿಷಯವಾಗಿ, ನಾನಾ ವಿಷಯವಾಗಿ ಏನು ಸಿಕ್ಕಿ ಹಾಕಿಕೊಂಡಿರ್ತಾರೆ. ಸೊ ಗ್ರಾಮಸ್ಥರಿಗೂ ಕೂಡ ಪಿಡಿಒ ಮೇಲೆ ಸ್ವಲ್ಪ ಅಸಮಾಧಾನ ಕೂಡ ಉಂಟಾಗಿರುತ್ತೆ. ಹಾಗಾಗಿ ಪಿಡಿಒ ಕಾರಣದಿಂದಲೇ ಈ ರೀತಿ ಆಗಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಪಿಡಿಒ ಇನ್ನ ಈ ಬಗ್ಗೆ ಪ್ರತಿಕ್ರಿಯಿಸಿಲ್ಲ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.